ಗಡಿಭಾಗದ ತಾಲೂಕು ಜನರ ಸಮಸ್ಯೆ ಕೇಳೋರ್ಯಾರು? ಸಂತೆ ಮಾರ್ಕೆಟ್ನಲ್ಲಿ ಮೂಲ ಸೌಕರ್ಯಗಳ ಕೊರತೆ. ತುಮಕೂರು ಜಿಲ್ಲೆಯ ಗಡಿ ತಾಲೂಕಾದ ಪಾವಗಡದಲ್ಲಿ ನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳು ತಲೆದೂರುತ್ತಲೇ ಇವೆ. ಪಾವಗಡ ತಾಲೂಕು ವೈಎನ್ ಹೊಸಕೋಟೆಯಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಇಲ್ಲಿ ಗಲೀಜು ವಾತಾವರಣ ಚೆನ್ನಾಗಿಲ್ಲ. ಇನ್ನು ವೈಎನ್ ಹೊಸಕೋಟೆಯಲ್ಲಿ ನಡೆಯುವ ಸಂತೆಗೆ ಸುತ್ತಮುತ್ತಲ ಗ್ರಾಮಸ್ಥರು ಆಗಮಿಸುತ್ತಾರೆ. ಆದರೆ ಸಂತೆಗೆ ಬರುವ ಜನರಿಗೆ ಬೇಕಾದ ಮೂಲ ಸೌಕರ್ಯವನ್ನ ನೀಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ದೂರದ ಊರಿನಿಂದ ಬರುವ ಜನರಿಗೆ ಕುಡಿಯುವ ನೀರಾಗಲಿ ಶೌಚಾಲಯವಾಗಲೇ ಇಲ್ಲ. ಇದರಿಂದ ಮಹಿಳೆಯರು ಸಾಕಷ್ಟು ತೊಂದರೆಗೆ ಒಳಗಾಗ್ತಿದ್ದಾರೆ. ಪ್ರಾಬ್ಲಮ್ ಏನಿದೆ ಅಂದ್ರೆ ಇದೆಲ್ಲ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ, ಇದೆಲ್ಲ ನೀರೆಲ್ಲ ತುಂಬಿಕೊಂಡು ಮಳೆ ಬಂದ್ರೆ ಕುತ್ಕೊಂಬಕ ಜಾಗನಿರಲ್ಲ, ಎಲ್ಲ ಕೆಸರಿ ಆಗತ್ತೆ. ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕು. ನೀರಿಲ್ಲ, ಹೆಣ್ಮಕ್ಳಿಗೆ ಪಾಪ ಶೌಚಾಲಯ ಇಲ್ಲ, ಹಾಕೋಬೇಕಂದ್ರೆ ಇಬ್ಬಂದಿ. ಆಚೆ ಹೆಂಗೆ ಹೋಗ್ತಾರೆ? ಆಚೆ ಪಾಪ ಆ ಕಡೆ ಕಡೆ ಎಲ್ಲ ಹೋಗಿ ಗಂಡು ಮಕ್ಳು ಇರ್ತಾರೆ, ಎಲ್ಲ ತೊಂದರೆ ಆಗುತ್ತೆ ಹೆಣ್ಮಕ್ಳಿಗೆ. ಸ್ವಲ್ಪ ಏನು ವ್ಯವಸ್ಥೆ ಮಾಡ್ಕೊಟ್ರೆ ಒಳ್ಳೇದು. ಈ ಕಡೆ ಯಾರು ಬರಲ್ವಾ? ಅಷ್ಟೇ ಅಲ್ಲದೆ ವ್ಯಾಪಾರಸ್ಥರು ವ್ಯಾಪಾರ ಮಾಡಲು ಸರಿಯಾದ ಜಾಗವಿಲ್ಲ. ಮಳೆ ಬಂದ್ರೆ ತರಕಾರಿ ಜೊತೆ ನೆನೆಯಲೇಬೇಕು. ಬಿಸಿಲು ಬಂದ್ರೆ ನಾವು ಕೂಡ ಒಣಗುತ್ತಾ ವ್ಯಾಪಾರ ಮಾಡಬೇಕೆಂದು ವ್ಯಾಪಾರಸ್ಥರೊಬ್ಬರು ಅಳಲನ್ನ ತೋಡಿಕೊಂಡಿದ್ದಾರೆ. ಅಂಗಡಿ ಹಾಕೊಂಡ್ರೆ ಕೊಚ್ಚೆ ಜಾಸ್ತಿ ಇರುತ್ತಣ್ಣ. ನಮ್ಗಿಲ್ಲಿ ರೀಸಸ್ ಲೇಡೀಸ್ ಹೋಗ್ಬೇಕಂದ್ರೆ ಏನು ಅನುಕೂಲ ಇಲ್ಲ. ನಮ್ಗಿಲ್ಲಿ ನೀರು ಕುಡಿಯೋದು ಅನುಕೂಲ ಇಲ್ಲ, ನಮಗೆ ಬಾತ್ರೂಮ್ಗೆ ಹೋಗ್ಬೇಕಂದ್ರೂ ಅನುಕೂಲ ಇಲ್ಲ. ಈ ಕಡೆ ಎಲ್ಲ ಮಳೆ ಬರುತ್ತೆ, ತುಂಬ ಸ್ವಲ್ಪ ಹಂಗೆ ತೊಂದರೆ ಆಗುತ್ತೆ ನಾವು ವ್ಯಾಪಾರಸ್ಥರಿಗೆ. ಫಸ್ಟು ನಮ್ಗೆ ರೀಸಸ್ಗೆ ಹೆಂಗ್ಸ್ರು ಹೋಗೋದಕ್ಕೆ ಅದೊಂದು ಪ್ರಾಬ್ಲಮ್ ಇದೆ, ಅದೊಂದು ಸಾಲ್ವ್ ಮಾಡಿ ಅಂತ ಕೇಳ್ತೀವಿ. ಸಂತೆಗೆ ಬರುವವರ ಅನುಕೂಲಕ್ಕಾಗಿ ತಾತ್ಕಾಲಿಕ ಶೌಚಾಲಯವನ್ನ ನಿರ್ಮಾಣ ಮಾಡಿ ತಿಂಗಳುಗಳೇ ಕಳೆದರೂ ಉಪಯೋಗಕ್ಕೆ ಮಾತ್ರ ಬರ್ತಾ ಇಲ್ಲ. ಈ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಂದು ಕಿಡಿಕಾರಿದ್ದಾರೆ. ಇಷ್ಟಲ್ಲದೆ ಸಂತೆಗೆ ಹೆಚ್ಚಾಗಿ ಮಹಿಳಾ ವ್ಯಾಪಾರಸ್ಥರೇ ಇದ್ದು ಶೌಚಾಲಯ ವ್ಯವಸ್ಥೆ ಇಲ್ಲದೆ ಬಯಲಲ್ಲೇ ಹೋಗುವ ದುಸ್ಥಿತಿ ಎದುರಾಗಿದೆ. ಇನ್ನಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೂಲ ಸೌಕರ್ಯವನ್ನು ಒದಗಿಸಬೇಕೆಂಬುದು ಪ್ರಜಾಶಕ್ತಿ ಟಿವಿಯ ಆಶಯ. ಸುಧೀರ್, ಪ್ರಜಾಶಕ್ತಿ ಟಿವಿ, ಪಾವಗಡ. ನಾಳೆ ಮಾರಕ್ಕಾಗಲ್ಲ, ಬಿಸಾಕ್ಬೇಕು. ಸೀಟ್ ಇಲ್ಲ, ಸುತ್ತ ಏನೋ ವಸೂಲು ಮಾಡ್ತಾರೆ.